ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಕಾಮಾಕ್ಷಿಪಾಳ್ಯ ಪೊಲೀಸರು ಚಿತ್ರದುರ್ಗದಿಂದ ಬೆಂಗಳೂರಿನ ಗಲ್ಲಿಗಲ್ಲಿಯಲ್ಲೂ ಸಾಕ್ಷಿ ಸಂಗ್ರಹ ಮಾಡಿದ್ದಾರೆ. ತಾಂತ್ರಿಕ ಸಾಕ್ಷ್ಯಗಳು, ಭೌತಿಕ ಸಾಕ್ಷ್ಯಗಳು, ಸಾಂದರ್ಭಿಕ ಸಾಕ್ಷ್ಯಗಳು ಹೀಗೆ 200ಕ್ಕೂ ಹೆಚ್ಚು ಸಾಕ್ಷಿಗಳನ್ನು ಕಲೆ ಹಾಕಿದ್ದಾರೆ. ಅದರಲ್ಲಿ ಪ್ರಮುಖ 12 ಸಾಕ್ಷಿಗಳನ್ನು ನ್ಯಾಯಾಧೀಶರ ಮುಂದೆ ವಿಡಿಯೋ ಹೇಳಿಕೆ ದಾಖಲಿಸಿದ್ದಾರೆ. ತಾಂತ್ರಿಕ ಸಾಕ್ಷಿಗಳಿಗೆ 164 ಸ್ಟೇಟ್ಮೆಂಟ್ ಬಲ. 12 ಜನರ ವಿಡಿಯೋ ಹೇಳಿಕೆ ದಾಖಲಿಸಿದ ಕಾಕಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಕಾಮಾಕ್ಷಿಪಾಳ್ಯ ಪೊಲೀಸರು ಇದುವರೆಗೆ 200ಕ್ಕೂ ಹೆಚ್ಚು ಸಾಕ್ಷಿಗಳನ್ನು ಕಲೆ ಹಾಕಿದ್ದಾರೆ. ಅದರಲ್ಲಿ 12 ಜನರ ಸಾಕ್ಷಿಗಳಿಂದ ಹೇಳಿಕೆಯನ್ನ ಪಡೆದ ಬಳಿಕ ನಾಳೆ ಅವರು ಉಲ್ಟಾ ಹೊಡೆಯಬಹುದು ಅನ್ನೋ ಕಾರಣಕ್ಕೆ ಕೋರ್ಟ್ನ ಅನುಮತಿ ಪಡೆದು ಸಿಆರ್ಪಿಸಿ 164 ಅಡಿಯಲ್ಲಿ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನ ದಾಖಲಿಸಿದ್ದಾರೆ. ಆ ಸಾಕ್ಷಿಗಳು ಯಾರು ಅನ್ನೋದನ್ನ ನೋಡೋದಾದ್ರೆ, ಸಾಕ್ಷಿ ನಂಬರ್ 1, A1 ಆರೋಪಿ ಪವಿತ್ರ ಗೌಡ ಮನೆಯಲ್ಲಿ ಸಿಸಿಟಿವಿ ಡಿವಿಆರ್ ರಿಟ್ರೀವ್ ಮಾಡಿದ ಎಫ್ಎಸ್ಎಲ್ ಅಧಿಕಾರಿ. ಸಾಕ್ಷಿ ನಂಬರ್ 2, A2 ಆರೋಪಿ ದರ್ಶನ್ ಮನೆಯ ಡಿವಿಆರ್ ರಿಟ್ರೀವ್ ಮಾಡಿದ ಎಫ್ಎಸ್ಎಲ್ ಅಧಿಕಾರಿಯ ಹೇಳಿಕೆ ದಾಖಲು. ಸಾಕ್ಷಿ ನಂಬರ್ 3, ಶವ ಸಾಗಿಸಿದ ಸ್ಕಾರ್ಪಿಯೋ ವಾಹನದ ಮಾಲೀಕ. ಸಾಕ್ಷಿ ನಂಬರ್ 4, ಪಟ್ಟಣಗೆರೆ ಶೆಡ್ನ ಗುತ್ತಿಗೆದಾರನ ಹೇಳಿಕೆ ದಾಖಲು. ಸಾಕ್ಷಿ ನಂಬರ್ 5, ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿದ್ದ ಕಾರು ಚಾಲಕ. ಸಾಕ್ಷಿ ನಂಬರ್ 6, ರೇಣುಕಾಸ್ವಾಮಿ ಹಲ್ಲೆಯ ಫೋಟೋ ಸ್ವೀಕರಿಸಿದ್ದ ಓರ್ವ ವ್ಯಕ್ತಿಯ ಹೇಳಿಕೆ. ಸಾಕ್ಷಿ ನಂಬರ್ 7, ಮೃತದೇಹ ಬಿಸಾಡಿ ಬರುವಾಗ ಡ್ರಾಪ್ ಮಾಡಿದ್ದ ಆಟೋ ಡ್ರೈವರ್, ನಾಯಂಡಹಳ್ಳಿ ತನಕ ಆಟೋದಲ್ಲಿ ಬಂದಿದ್ದ ಕಾರ್ತಿಕ್ ನಿಖಿಲ್. ಸಾಕ್ಷಿ ನಂಬರ್ 8, ಪಟ್ಟಣಗೆರೆ ಶೆಡ್ನಲ್ಲಿ ಕೆಲಸ ಮಾಡ್ತಿದ್ದವನ ಹೇಳಿಕೆ ರೆಕಾರ್ಡ್. ಸಾಕ್ಷಿ ನಂಬರ್ 9, ಪಟ್ಟಣಗೆರೆ ಶೆಡ್ನಲ್ಲಿ ಕೆಲಸ ಮಾಡ್ತಿದ್ದ 2ನೇ ವ್ಯಕ್ತಿಯ ಹೇಳಿಕೆ. ಸಾಕ್ಷಿ ನಂಬರ್ 10, ಆರೋಪಿಗಳ ಸಂಪರ್ಕದಲ್ಲಿದ್ದ ಮುತ್ತುರಾಜ್ ಹೇಳಿಕೆ. ಸಾಕ್ಷಿ ನಂಬರ್ 11, ಚಿತ್ರದುರ್ಗದಲ್ಲಿ ಕಿಡ್ನಾಪ್ ಮಾಡಿದ್ದಾಗ ಆಟೋ ಚಾಲಕನ ಹೇಳಿಕೆ. ಸಾಕ್ಷಿ ನಂಬರ್ 12, ಜೂನ್ 8ರಂದು ಶೆಡ್ನಲ್ಲಿದ್ದ ಸೆಕ್ಯೂರಿಟಿ ಗಾರ್ಡ್ನ ಹೇಳಿಕೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಾಳೆ ಸಾಕ್ಷಿಗಳು ಉಲ್ಟಾ ಹೊಡಿಬಹುದು ಅನ್ನೋದೊಂದು ಕಾರಣಕ್ಕೋಸ್ಕರ ಪೊಲೀಸರು ಸಿಆರ್ಪಿಸಿ 164 ಅಡಿಯಲ್ಲಿ ಈಗಾಗಲೇ ನ್ಯಾಯಾಧೀಶರ ಮುಂದೆ ಹೇಳಿಕೆಗಳನ್ನು ದಾಖಲಿಸಲು ಮುಂದಾಗಿದ್ದಾರೆ. ಹೀಗೆ ದರ್ಶನ್ ಮತ್ತು ಪವಿತ್ರ ಗೌಡ ಮನೆಯ ಸಿಸಿಟಿವಿ ರಿಟ್ರೀವ್ ಮಾಡಿದ ಅಧಿಕಾರಿಗಳು ಸೇರಿದಂತೆ ಮೃತದೇಹ ಬಿಸಾಡಲು ಬಳಕೆ ಮಾಡಿದ್ದ ಸ್ಕಾರ್ಪಿಯೋ ವಾಹನ ಮಾಲೀಕ, ಆಟೋ ಚಾಲಕರು, ಶೆಡ್ನ ಗುತ್ತಿಗೆದಾರ, ಶೆಡ್ನಲ್ಲಿ ಕೆಲಸ ಮಾಡಿದವರು ಸೇರಿದಂತೆ ಒಟ್ಟು 12 ಪ್ರಮುಖ ಸಾಕ್ಷಿಗಳನ್ನ ಈಗಾಗಲೇ ಕೋರ್ಟ್ ಮುಂದೆ ಹೇಳಿಕೆ ದಾಖಲಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಾಕ್ಷಿಗಳನ್ನ ಸಿಆರ್ಪಿಸಿ ಸೆಕ್ಷನ್ 164 ಅಡಿಯಲ್ಲಿ ನ್ಯಾಯಾಧೀಶರ ವಿಡಿಯೋ ಹೇಳಿಕೆ ದಾಖಲಿಸಲು ಸಿದ್ಧತೆ ಮಾಡಲಾಗ್ತಿದೆ. ಯಾವುದೇ ಕಾರಣಕ್ಕೂ ಕೂಡ ಅಷ್ಟೇ ಆರೋಪಿಗಳು ಪ್ರಕರಣದಲ್ಲಿ ತಪ್ಪಿಸಿಕೊಳ್ಳದ ರೀತಿಯಲ್ಲಿ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಎಡ್ವಿನ್ ಜೊತೆ ಮಂಜುನಾಥ್, ನ್ಯೂಸ್ 18 ಬೆಂಗಳೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.